ಈ ಕಾಯ್ದೆಯ ಆಶಯ ಏನೆಂದರೆ, ಸ್ವತಂತ್ರವಾಗಿ ಸ್ವಾಯತ್ತತೆಯಿಂದ ಸ್ವಯಂ ನಿಯಂತ್ರಣದ ಮುಖಾಂತರ ಮುಕ್ತ ವಾತಾವರಣದಲ್ಲಿ ಸದಸ್ಯರು ತಮ್ಮ ಸಹಕಾರ ಸಂಘಗಳ ಚಟುವಟಿಕೆಗಳನ್ನು ನಡೆಸುವಂತಹದ್ದು. ಅಲ್ಲಿಗೆ ನಮ್ಮ 1997ರ ಈ ಕಾಯ್ದೆ 2001ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಮತ್ತು 2004ರಲ್ಲಿ ನಿಯಮಗಳು ಎಲ್ಲ ಬಂದು ಇವತ್ತಿಗೆ ನಾವು ಬೆಳ್ಳಿ ಹಬ್ಬದ ಈ ಹೊಸ್ತಿಲಲ್ಲಿ ಇದ್ದೇವೆ. 24 ವರ್ಷಗಳನ್ನು ಮುಗಿಸಿ ಬೆಳ್ಳಿ ಹಬ್ಬದ ಈ ಸಂಭ್ರಮವನ್ನಕ್ಕೆ ನಾವೆಲ್ಲ ಸೇರಿದಂಥ ಒಂದು ಸಂದರ್ಭ. ಹಾಗಾದರೆ ಈ 25 ವರ್ಷಗಳಲ್ಲಿ ನಮ್ಮ ಸಾಧನೆ ಏನು? ಒಂದು ವ್ಯಕ್ತಿಗೆ 25 ವರ್ಷ ಆದರೆ ಅವನು ತರುಣ ಅಂತ ಹೇಳ್ಬೋದು. ಈ ಕಾಯ್ದೆಗೆ 25 ವರ್ಷ ಆಗಿದೆ. ಈ 25 ವರ್ಷಗಳಲ್ಲಿ ನಮ್ಮ ಸಾಧನೆಗಳು ಏನು? ನಾವು ಮುಂದಿನ 25 ವರ್ಷದಲ್ಲಿ ನಾವು ಏನು ಮಾಡಬೇಕು, ನಮ್ಮ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಏನಿರಬೇಕು ಅನ್ನೋದನ್ನು ನಾವು ಈಗಲೇ ನಾವು ನಿರ್ಧಾರ ಮಾಡುವಂಥ ಅಥವಾ ಯೋಚಿಸುವಂತಹ ಒಂದು ಸಮಯ. ಯಾಕೆಂದರೆ ಈ ಕಾಯ್ದೆಯ ಮುಖಾಂತರ ಸಮಾಜದ ಹೆಚ್ಚಿನ ಜನ ಈ ಕಾಯ್ದೆಗೆ ಆಕರ್ಷಿತರಾಗಿದ್ದಾರೆ. ಕರ್ನಾಟಕದಲ್ಲಂತೂ ಬಹಳ ಯಶಸ್ಸನ್ನು ಕಂಡಂಥ ಕಾಯ್ದೆ ಇದು. ಈ ಕಾಯ್ದೆ ಮೇಲೆ ಅನೇಕ ಆಕ್ಷೇಪಗಳು, ಕೂಗುಗಳು ಇದ್ದೇ ಇದೆ. ಆದರೂ ಇದು ದೃಢವಾಗಿ ಬಹಳ ಗಟ್ಟಿಯಾಗಿ ಈ ರಾಜ್ಯದಲ್ಲಿ ನೆಲೆಯೂರಿರುವಂಥದ್ದು ದೇಶದಲ್ಲಿ ಕರ್ನಾಟಕದಲ್ಲಿ ಮಾತ್ರ. ಇಷ್ಟೊಂದು ಯಶಸ್ಸು ಬೇರೆ ಯಾವ ರಾಜ್ಯಗಳಲ್ಲೂ ಸಿಕ್ಕಿಲ್ಲ. ಈ ಕಾಯ್ದೆಯ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ, ಈ ಕಾಯ್ದೆಯ ಆಶಯಗಳು ಏನು ಅನ್ನೋದನ್ನು ನಾವು ತಿಳಿಯುವುದಾದರೆ, ನಮ್ಮ ಸಂವಿಧಾನವನ್ನು ರಚಿಸುವಾಗ ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸಂವಿಧಾನದ ಬಗ್ಗೆ ಏನು ಅದರ ಕಾರಣಗಳು ಮತ್ತು ಉದ್ದೇಶಗಳನ್ನು ಎಷ್ಟು ವಿವರವಾಗಿ ವಿವರಿಸಿದ್ದಾರೋ ಅದೇ ರೀತಿ ಈ ಕಾಯ್ದೆಯಲ್ಲೂ ಇದರ ಉದ್ದೇಶ ಮತ್ತು ಕಾರಣಗಳನ್ನು ವಿವರಿಸಿದ್ದಾರೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಅದನ್ನು ಅವಲೋಕನ ಮಾಡುವುದಾದರೆ, ಅದರಲ್ಲಿ ಆ ಕಾಯ್ದೆಯಲ್ಲಿ ಬರೆದ ಪದಪುಂಜಗಳನ್ನೇ ನಾವು ನೋಡುವುದಾದರೆ, ಸದಸ್ಯರೇ ಸಂಪೂರ್ಣ ಒಡೆತನ ಹೊಂದಿರುವ, ನಿರ್ವಹಿಸುವ, ನಿಯಂತ್ರಿಸುವ, ಸ್ವಸಹಾಯ ಪರಸ್ಪರ ನೆರವಿನ ಮೇಲೆ ಆಧಾರಿತವಾದ ಸಹಕಾರಿ ತತ್ವಗಳಿಂದ ಮಾರ್ಗದರ್ಶನ ಪಡೆದ ಜವಾಬ್ದಾರಿಯುತ ಸ್ಪರ್ಧಾತ್ಮಕ ಸ್ವಾವಲಂಬಿ ಆರ್ಥಿಕ ಉದ್ಯಮಿಗಳಾದ ಸಹಕಾರಿಗಳಿಗೆ ಮಾನ್ಯತೆ ಮತ್ತು ಸ್ವಯಂ ರಚನೆಗೆ ಪ್ರೋತ್ಸಾಹ ನೀಡುವುದು. ಇದು ಕಾಯ್ದೆಯ ಮೊದಲನೆಯ ಒಂದು ಅಂಶ. ಇನ್ನು ಎರಡನೆಯ ಅಂಶ, ನೋಂದಣಿ ಮತ್ತು ರದ್ದತಿಯನ್ನು ಬಿಟ್ಟು ಉಳಿದಂತೆ ಸಹಕಾರಿಗಳಿಗೆ ಮುಕ್ತ ಕಾರ್ಯಾಚರಣೆ ತಡೆಯೊಡ್ಡುವ ಸರ್ಕಾರದ ಎಲ್ಲ ರೀತಿಯ ನಿರ್ಬಂಧ, ನಿಯಂತ್ರಣ ಮತ್ತು ಹಸ್ತಕ್ಷೇಪವನ್ನು ನಿವಾರಿಸುವುದು ಈ ಕಾಯ್ದೆಯ ಪ್ರಮುಖ ಆಶಯಗಳಲ್ಲಿ ಒಂದು. ಇನ್ನು ಮೂರನೇದು, ಪೂರಕ ಸಂಸ್ಥೆಗಳು ಸಹಕಾರಿಗಳ ನಡುವೆ ಪಾಲುದಾರಿಕೆಗೆ ಮತ್ತು ಸಹಕಾರಿಗಳು ಮತ್ತು ಇತರ ಸಂಸ್ಥೆಗಳ ನಡುವೆ ಸಹೋದ್ಯಮಕ್ಕೆ ಉತ್ತೇಜನ ನೀಡುವುದು. 4, ಸಹಕಾರಿಗಳ ಒಕ್ಕೂಟ ಮತ್ತು ಸಂಯುಕ್ತ ಸಹಕಾರಿಗಳನ್ನು ನೋಂದಣಿ ಮಾಡುವುದು. 5ನೇದು, 1959ರ ಕಾಯ್ದೆಯಂತೆ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮದಡಿ ನೋಂದಾಯಿಸಲಾದ ಸಹಕಾರ ಸಂಘಗಳನ್ನು ಪ್ರಸ್ತುತ ಕಾಯ್ದೆಗೆ ಅಡಿ ಸಹಕಾರಿಯಾಗಿ ಪರಿವರ್ತಿಸುವುದು. ಇದು 5 ಈ ಕಾಯ್ದೆಯಲ್ಲಿರುವ ಅಂಶಗಳು. ನಾವು ಈ ಕಾಯ್ದೆಗಳನ್ನು ನೋಡಿದಾಗ ನಮ್ಮ ಹಳೆ ಕಾಯ್ದೆಗೂ ಈ ಕಾಯ್ದೆಗೂ ಇರುವ ಒಂದು ವ್ಯತ್ಯಾಸವನ್ನು ನಾವು ಸ್ವಲ್ಪ ಅವಲೋಕನ ಮಾಡುವುದಾದರೆ, 1959ರ ಕಾಯ್ದೆ ಮತ್ತು 1997ರ ಕಾಯ್ದೆಯನ್ನು ನಾವು ತುಲನೆ ಮಾಡಿದಾಗ
59ನೇ ಹಳೆ ಕಾಯ್ದೆ ಹೊಸ ಕಾಯ್ದೆ ಅಂತ ಹೇಳ್ತೇನೆ. ಹಳೆ ಕಾಯ್ದೆಯಲ್ಲಿ ಸಹಕಾರಿ ತತ್ವಗಳ ವಿವರಣೆ ಇಲ್ಲ. ಸಹಕಾರಿ ತತ್ವಗಳ ವಿವರಣೆ ಇಲ್ಲ. ಸಹಕಾರಿ ತತ್ವಗಳ ಬಗ್ಗೆ ಹೇಳುವುದಾದರೆ 1980ರಲ್ಲಿ ಅಂತಾರಾಷ್ಟ್ರೀಯ ಸಹಕಾರಿ ಮೈತ್ರಿಕೂಟದವರು ಭಾರತದ ಡಾಕ್ಟರ್ KG ಕರ್ವೆ ಅವರ ಅಧ್ಯಕ್ಷತೆಯಲ್ಲಿ ಈ ತತ್ವಗಳನ್ನು 6 ತತ್ವಗಳನ್ನು ರೂಪಿಸಿದರು. 1995ರಲ್ಲಿ ಅದಕ್ಕೆ ಹೆಚ್ಚುವರಿಯಾಗಿ 7ನೇ ತತ್ವ ಆಗಿ ಸಾಮಾಜಿಕ ಕಳಕಳಿ ಅನ್ನುವಂಥ ಒಂದು ತತ್ವವನ್ನು ಅದಕ್ಕೆ ಸೇರ್ಪಡೆ ಮಾಡಿದರು. ಈ ತತ್ವಗಳು ಯಾವುದಂದರೆ ಮುಕ್ತ ಮತ್ತು ಸ್ವಯಂ ಪ್ರೇರಿತ ಸದಸ್ಯತ್ವ, ಪ್ರಜಾಸತ್ತಾತ್ಮಕ ಸದಸ್ಯರ ಹತೋಟಿ, ಆರ್ಥಿಕ ಚಟುವಟಿಕೆಯಲ್ಲಿ ಸದಸ್ಯರ ಪಾಲು, ಸ್ವಾಯತ್ತತೆ, ಸ್ವಾತಂತ್ರ್ಯ, ಸಹಕಾರ, ಶಿಕ್ಷಣ, ತರಬೇತಿ, ಪ್ರಚಾರ, ಸಹಕಾರಿಗಳಲ್ಲಿ ಪರಸ್ಪರ ಕ್ರಿಯಾತ್ಮಕ ಸಹಕಾರ. 7ನೇ ತತ್ವವಾಗಿ ಸಾಮಾಜಿಕ ಕಳಕಳಿ ಅನ್ನುವಂಥ ತತ್ವವನ್ನು ರೂಪಿಸಲಾಗಿತ್ತು. ಈ ತತ್ವಗಳು ಕಾಯ್ದೆಯಲ್ಲಿ, ಹಳೆ ಕಾಯ್ದೆಯಲ್ಲಿ ಇಲ್ಲ, ಹೊಸ ಕಾಯ್ದೆಯಲ್ಲಿ ಇದೆ. ಹಳೆ ಕಾಯ್ದೆಯಲ್ಲಿ ಗೃಹ ನಿರ್ಮಾಣ ಸಹಕಾರಿ ಸಂಘಗಳನ್ನು ಸ್ಥಾಪನೆ ಮಾಡಲು ಅವಕಾಶವಿದೆ, ಸೌಹಾರ್ದ ಸಹಕಾರಿಯಲ್ಲಿ ಇಲ್ಲ. ಕಾರ್ಯನಿರ್ವಹಣೆಯಲ್ಲಿ ಸರ್ಕಾರದ ಹಸ್ತಕ್ಷೇಪ ಹಳೆ ಕಾಯ್ದೆಯಲ್ಲಿ ಇದೆ, ನಮ್ಮ ಕಾಯ್ದೆಯಲ್ಲಿ ಅವಕಾಶ ಇಲ್ಲ. ಸರ್ಕಾರದಿಂದ ನೆರವು, ಷೇರು, ಸಾಲ, ಸಹಾಯಧನ ಇದು ಹಳೆ ಕಾಯ್ದೆಗೆ ಅವಕಾಶ ಇದೆ, ನಮ್ಮ ಕಾಯ್ದೆಯಲ್ಲಿ, ಹೊಸ ಕಾಯ್ದೆಯಲ್ಲಿ ಇದಕ್ಕೆ ಅವಕಾಶ ಇಲ್ಲ. ಪಾಲುದಾರಿಕೆ ಮತ್ತು ಅಂಗಸಂಸ್ಥೆಗಳು ಹಳೆ ಕಾಯ್ದೆಯಲ್ಲಿ ಅವಕಾಶ ಇದೆ, ಹೊಸ ಕಾಯ್ದೆಯಲ್ಲಿ ಪಾಲುದಾರಿಕೆ, ಸಹೋದ್ಯಮ, ಅಂಗಸಂಸ್ಥೆಗಳು ಮತ್ತು ಪೂರಕ ಸಂಸ್ಥೆಗಳಿಗೆ ಅವಕಾಶ ಇದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಸಹಕಾರಿ ಯೋಜನೆಗಳ ಜಾರಿ ಹಳೆ ಕಾಯ್ದೆಯಲ್ಲಿ ಅದು ಚಾಲ್ತಿಯಲ್ಲಿದೆ, ನಮ್ಮಲ್ಲಿ ಇನ್ನು ಆ ಒಂದು ಅವಕಾಶವನ್ನು ನಮಗೆ ಕೊಟ್ಟಿಲ್ಲ. ಇನ್ನು ಮೇಲುಸ್ತುವಾರಿ, ಮೇಲ್ವಿಚಾರಣೆ, ನಿಯಂತ್ರಣ ಇದನ್ನು ಹಳೆ ಕಾಯ್ದೆಯಲ್ಲಿ ನಿಬಂಧಕರು ಮಾಡಿದರೆ, ನಮ್ಮ ಸೌಹಾರ್ದ ಕಾಯ್ದೆಯಲ್ಲಿ ಅದನ್ನು ಸಂಯುಕ್ತ ಸಹಕಾರಿ ಶಾಸನಾತ್ಮಕವಾಗಿ ನಿರ್ವಹಣೆ ಮಾಡ್ತಾ ಇದೆ. ಮಂಡಳಿಯ ಸಭೆಗಳು ಎಷ್ಟಿರಬೇಕು ಅನ್ನೋದು ಹಳೆ ಕಾಯ್ದೆಯಲ್ಲಿ ಇಲ್ಲ, ಆದರೆ ಸೌಹಾರ್ದ ಕಾಯ್ದೆಯಲ್ಲಿ ಕನಿಷ್ಠ 6 ಸಭೆಗಳು 60 ದಿನಕ್ಕೆ ಮೀರದಂತೆ ನಡಿಬೇಕು ಅನ್ನುವಂಥ ಒಂದು ಅಂಶವನ್ನು ಸೇರಿಸಿದ್ದಾರೆ. ಹಳೆ ಕಾಯ್ದೆಯಲ್ಲಿ ಮಂಡಳಿಯ ರದ್ದತಿ ನಿಬಂಧಕರು ಮಾಡ್ತಾರೆ, ಹೊಸ ಕಾಯ್ದೆಯಲ್ಲಿ ಸಂಯುಕ್ತ ಸಹಕಾರಿಗಳು ಮಾಡ್ತಾರೆ. ಪೂರಕ ನಿಯಮಗಳ ರಚನೆ, ಅಳವಡಿಕೆ ಸಾಮಾನ್ಯ ಸಭೆ ಮತ್ತು ನಿಬಂಧಕರ ಅನುಮೋದನೆ, ಆದರೆ ನಮ್ಮ ಕಾಯ್ದೆಯಲ್ಲಿ ಸಾಮಾನ್ಯ ಸಭೆಯ ಒಪ್ಪಿಗೆ ಮಾತ್ರ ಸಾಕು. ಆಸ್ತಿ ಖರೀದಿ ವಿಲೇವಾರಿಯಲ್ಲಿ ಸಾಮಾನ್ಯ ಸಭೆ ಮತ್ತು ನಿಬಂಧಕರ ಅನುಮೋದನೆ ಬೇಕು ಹಳೆ ಕಾಯ್ದೆಯಲ್ಲಿ, ಹೊಸ ಕಾಯ್ದೆಯಲ್ಲಿ ಸಾಮಾನ್ಯ ಸಭೆಯ ಒಪ್ಪಿಗೆ ಇದ್ದರೆ ಸಾಕಾಗುತ್ತೆ. ಶಾಖೆಗಳ ಪ್ರಾರಂಭ ಇದಕ್ಕೆ ನಿಬಂಧಕರ ಒಪ್ಪಿಗೆ ಬೇಕು, ಆದರೆ ಇದಕ್ಕೆ ನಮ್ಮ ಸೌಹಾರ್ದ ಸಹಕಾರಿ ಕಾಯ್ದೆಯಲ್ಲಿ ಸಂಯುಕ್ತ ಸಹಕಾರಿಯ ಅನುಮತಿಯು ಬೇಕಾಗುತ್ತದೆ. ಸರ್ಕಾರ ಅಥವಾ ನಿಬಂಧಕರಿಗೆ ಸಹಕಾರಿಯ ಕಾರ್ಯಚಟುವಟಿಕೆಯಲ್ಲಿ ಮಧ್ಯಪ್ರವೇಶಿಸಿ ನಿರ್ದೇಶನ ನೀಡುವ ಅಧಿಕಾರ ಹಳೆ ಕಾಯ್ದೆಯಲ್ಲಿ ಇದೆ, ಆದರೆ ಕರ್ತವ್ಯ ಲೋಪ ಉಂಟಾದರೆ ಸಂಯುಕ್ತ ಸಹಕಾರಿ ಮಾತ್ರ ಈ ಕಾಯ್ದೆಯಲ್ಲಿ ನಿರ್ದೇಶನವನ್ನು ನೀಡಬಹುದು. ಸಹಕಾರಿಗಳ ಪರಿವೀಕ್ಷಣೆ ಸಹಕಾರ ಇಲಾಖೆಗೆ, ಸೌಹಾರ್ದ ಕಾಯ್ದೆಯಲ್ಲಿ ಸಂಯುಕ್ತ ಸಹಕಾರಿಗೆ. ಜಿಲ್ಲಾ ಒಕ್ಕೂಟ ರಚನೆ ಮಾಡ್ಬೋದು, ಆದರೆ ಇಲ್ಲಿ ಒಕ್ಕೂಟ ರಚನೆಗೂ ಸಂಯುಕ್ತ ಒಕ್ಕೂಟ ರಚನೆಗಳಿಗೆ, ಜಿಲ್ಲಾವಾರು ಒಕ್ಕೂಟ ರಚನೆಗಳಿಗೂ ಅವಕಾಶ ಇದೆ. ಶಿಕ್ಷಣ ನಿಧಿಯನ್ನು ಸಹಕಾರ ಮಹಾಮಂಡಲಕ್ಕೆ ಕೊಡ್ತೇವೆ, ಇದರಲ್ಲಿ ಶಿಕ್ಷಣ ನಿಧಿಯನ್ನು ಸಂಯುಕ್ತ ಸಹಕಾರಿಗೆ ಕೊಡ್ತೇವೆ. ಇನ್ನೊಂದು ಮುಖ್ಯ ವಿಷಯ ಲಾಭ ವಿಂಗಡಣೆ ಹಳೆ ಕಾಯ್ದೆಯಲ್ಲಿ ಇಳಿಕೆ ಪದ್ಧತಿಯಲ್ಲಿ ಇದ್ದರೆ, ನಮ್ಮಲ್ಲಿ ನೇರ ಲೆಕ್ಕ ಪದ್ಧತಿಯಲ್ಲಿ ಇರ್ತದೆ. ದ್ರವ್ಯಾಸ್ತಿ ಹೂಡಿಕೆ ಇರುವುದಿಲ್ಲ, ನಮ್ಮಲ್ಲಿ ದ್ರವ್ಯಾಸ್ತಿ ಹೂಡಿಕೆ 20% ವ್ಯವಹಾರದ ಹೊರಗಿನ ಠೇವಣಿಯಲ್ಲಿ ಇಡಬಹುದು. ಈ ಒಂದು ಕಾಯ್ದೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ 6407 ಸೌಹಾರ್ದ ಸಹಕಾರಿ ಸಂಸ್ಥೆಗಳು ನೋಂದಣಿಗೊಂಡಿದ್ದು 1692 ಇ ಸ್ಟ್ಯಾಂಪಿಂಗ್ ಸೆಂಟರ್ಗಳನ್ನು ನಡೆಸ್ತಾ ಇದ್ದೇವೆ. ಇದು ಕಳೆದ
ನವೆಂಬರ್ 30ರ ಅಂಕಿಅಂಶಗಳು ಆಗಿದ್ದು, ಈ ಸಹಕಾರ ಕ್ಷೇತ್ರದಲ್ಲಿ ನಾವು ಈ ಅಂಕಿಅಂಶಗಳನ್ನು ಪರಿಗಣಿಸುವಾಗ ನಾವು ಪತ್ತಿನ ಸಹಕಾರ, ಕ್ರೆಡಿಟ್ ಸೌಹಾರ್ದ ಸಹಕಾರಿಗಳನ್ನು ಮಾತ್ರ ನಾವು ಕಾಣ್ತಾ ಇದ್ದೀವಿ. ಬಟ್ ನಾವು ಇನ್ನು ಮುಂದಿನ 25 ವರ್ಷಕ್ಕೆ ನಾವು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಮಾಡುವುದಾದರೆ ನಾವು ಈ ಒಂದು ಸೌಹಾರ್ದ ಸಹಕಾರ ರಂಗ ಬೇರೆ ಬೇರೆ ಹೈನುಗಾರಿಕೆ, ಮಾರಾಟ, ದಾಸ್ತಾನು, ಬೇರೆ ಬೇರೆ ಕೈಗಾರಿಕೆ ಇಂಥ ಬೇರೆ ಬೇರೆ ಕ್ಷೇತ್ರಗಳಿಗೆ ಧಾವಿಸಿ ನಾವು ಎಲ್ಲ ಕಡೆ ನಮ್ಮ ಛಾಪನ್ನು ಮೂಡುವಂಥ ಒಂದು ಕೆಲಸ ಆಗಬೇಕು. ಈ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡಂಥ ಭಾಗಗಳಲ್ಲಿ ಈ ದೇಶಕ್ಕೆ ರಾಷ್ಟ್ರೀಯ ಬ್ಯಾಂಕುಗಳನ್ನು ಕೊಟ್ಟಂಥ ಈ ಒಂದು ಭಾಗ, ಈ ಭಾಗದ ಕರಾವಳಿಯ ಜನರು ರಾಷ್ಟ್ರೀಕೃತ ಬ್ಯಾಂಕುಗಳಿಗೆ ಕೊಡುವ ಮನ್ನಣೆಗಿಂತ ಒಂದು ಜಾಸ್ತಿ ಈ ಒಂದು ರಂಗಕ್ಕೆ ಕೊಟ್ಟಿರೋದು ಭಾಳ ಸಂತೋಷದ ವಿಷಯ. ನಾವು ಇಲ್ಲಿಯ ಕಾರ್ಯಕ್ರಮಗಳನ್ನು ನೋಡುವಾಗಲೇ ಅನಿಸ್ತದೆ, ಈ ಕಾರ್ಯಕ್ರಮಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಕೂಡ ಎಷ್ಟು ಬದ್ಧತೆಯಿಂದ ಈ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅನ್ನೋ